ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ದಿಂಡಿಂದು ಮೊಸರು ಬಜ್ಜಿ ಮತ್ತು ತಂಬುಳಿ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ, ಇಲ್ಲಿ ಮೆಣಸಿನ್ಕಾಯಿದು ಇಂಗು, ಸಾಸಿವೆ, ಕರಿಬೇವು, ಒಗ್ಗರಣೆ, ಶುಂಠಿ, ಉಪ್ಪು, ಮೊಸರು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಇಂಗು, ಸಾಸಿವೆ ಮತ್ತು ಕರಿಬೇವು, ಒಗ್ಗರಣೆ, ಹಸಿ ಕೊಬ್ಬರಿ ಇಷ್ಟು ಬೇಕು. ಒಂದೇ ಒಂದು ಮೆಣಸಿನ್ಕಾಯಿದು ತುಪ್ಪದಲ್ಲಿ ಬಾಡಿಸ್ಕೊಂಡಿರೋದು. ಮತ್ತು ದಿಂಡಂತೂ ಸರಿ ದಿಂಡು ಬೇಕು. ಇದನ್ನು ದಿಂಡನ್ನು ಹೆಚ್ಚೋದು ಹೇಗಂತ ನೋಡೋಣ. ನೋಡಿ, ಇದನ್ನು ಈ ಥರ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಈ ಥರ ತೆಗೆದ್ರೆ ನೀಟಾಗಿ ಬರುತ್ತೆ. ಈ ಥರ ಲೇಯರ್ ಅಂತ ಬರುತ್ತೆ. ಇದನ್ನು ನಾವು ಹೀಗೆ ನೀಟಾಗಿ ನೋಡಿ ಸಣ್ಣದಾಗಿ ಹಿಂಗೆ ತೆಕ್ಕೊಂಡು ಈ ಥರ, ಇದು ಎಳೆದಾಗಿರೋದ್ರಿಂದ ನನಗೇನು ನಾರು ಬರ್ತಿಲ್ಲ. ಈ ಥರನೇ ಎಲ್ಲ ಬಿಲ್ಲೆ ಮಾಡಿಬಿಟ್ಟು ಬಿಲ್ಲೆ ಥರ ಮಾಡಿ ಹೀಗೆ ಸಣ್ಣಕ್ಕೆ ಹೆಚ್ಕೋಬೇಕು. ನೋಡಿ, ಸಣ್ಣಕ್ಕೆ ಈ ಥರ ಸಣ್ಣಗೆ ಹೆಚ್ಕೋಬೇಕು. ನೋಡಿ, ಈ ಥರ ಸಣ್ಣದಾಗಿ ಹೆಚ್ಕೋಬೇಕು. ಇವಾಗ ಇದನ್ನು ನಾವು ಮೊಸರು ಬಜ್ಜಿ ಮಾಡೋಣವಾ? ನೋಡಿ, ಇದನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳೋದು. ಅದು ನೀರಲ್ಲಿ ಹಾಕಿದ್ದೀವಿ, ಮಜ್ಜಿಗೆ ಒಂಚೂರು ಹಾಕಿ ಹೆಚ್ಚಿಬಿಟ್ಟು ಹಾಕಿದೆ. ಆಮೇಲೆ ಇದನ್ನು ತೆಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮೊಸರು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೆಣಸಿನ್ಕಾಯಿ ಒಗ್ಗರಣೆ, ಇಲ್ಲೊಂದು ಸ್ವಲ್ಪ ಇಂಗು, ಸಾಸಿವೆ, ಕರಿಬೇವು ಎಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರದ್ದು ಒಗ್ಗರಣೆ ಹಾಕ್ತೀನಿ. ತುಪ್ಪದಲ್ಲಿ ಮಾಡ್ಕೊಂಡಿದ್ದೀನಿ. ಮೊಸರಲ್ಲಿ ನೀವು ಮೊಸರು ಹಾಕೋದ್ರಿಂದ ನಿಮಗೆ ಅದು ತುಪ್ಪದಲ್ಲಿ ಮಾಡ್ಕೋಬೇಕು. ಇಲ್ಲಾಂದರೆ ಎಣ್ಣೆ ಆಗಿಬಿಟ್ರೆ ಕಹಿ ಬರುತ್ತೆ. ಹಾಗಾಗಿ ಅದನ್ನು ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಅದು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂಚೂರು ಉಪ್ಪು ಹಾಕಿ ತೊಳೆದು ನಾನು ಹೆಚ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಇವಾಗ ಇದು ನೀಟಾಗಿ ಕಲಸೋದು. ಮೊಸರು ಬಜ್ಜಿ ರೆಡಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಿಮಗೆ ಸಂಜೆಯ ಹೊತ್ತು ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇದಕ್ಕೆ ಹಾಕ್ತೀನಿ. ಈಗ 5 ನಿಮಿಷದಲ್ಲಿ ಮೊಸರು ಬಜ್ಜಿ ರೆಡಿ ಆಯಿತು. ಇವಾಗ ಇದು ಪಕ್ಕಕ್ಕಿಡೋಣ. ರಾಯ್ತಕ್ಕೆ ರುಬ್ಬೋದಕ್ಕೆ ಹಾಕ್ಕೋಬೇಕು. ಇವಾಗ ಏನೇನು ಹಾಕ್ತಿದ್ದೀನಿ ಅಂದರೆ, ಇದ್ರದ್ದು ಹೆಚ್ಕೊಂಡಿದ್ದೀನಲ್ಲ ದಿಂಡು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀಟಾಗಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. ಆಮೇಲೆ ಕೊಬ್ಬರಿ ಒಂದು 2 ಸ್ಪೂನು ಹಾಕ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಇನ್ನೊಂದು ಸ್ಪೂನು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ, ಇದನ್ನು ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ, ಹಾಕ್ತಿದ್ದೀನಿ. ಒಂದು ಸ್ಪೂನ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಶುಂಠಿ ನಾನು ತುರ್ಕೊಂಡಿದ್ದೀನಿ. ಓಕೆನಾ? ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಮೊಸರು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಬೇಕು. ನೀರು ಹಾಕೋದು ಬೇಕಿಲ್ಲ. ಮೊಸರು ಹಾಕಿಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀವಿ.
ಏನು ನೋಡಿ ಫುಲ್ ಪೂರ್ತಿ ರುಬ್ಬದ ಮೇಲೆ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಇದಕ್ಕೆ ಹಾಕಿ ನೋಡಿ ಪೂರ್ತಿ ನುಣ್ಣಗೆ ರುಬ್ಬಿದ್ದೀನಿ ನಾನು. ಸರಿ, ತಿನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ, ಅನ್ನ ಕಲಿಸ್ಕೊಳ್ಬಹುದು, ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೊಂದು ಒಗ್ಗರಣೆ, ಹಿಂಗು ಸಾಸಿವೆ, ಒಗ್ಗರಣೆ, ಕರಿಬೇವು ಒಂಚೂರು ಹಾಕಿ ಹಿಂಗು ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೆ. ಈಗ ಇಲ್ಲಿ ತಂಬುಳಿ ರೆಡಿ ಆಯಿತು. ಇಲ್ಲಿ ಇದು ಮೊಸರು ಬಜ್ಜಿ ರೆಡಿ ಆಯಿತು. ಇಲ್ಲಿ ತಂಬುಳಿ ರೆಡಿ ಆಯಿತು. ಎರಡು ದಿಂಡಿಂದು ಮೊಸರು ಬಜ್ಜಿ ಮತ್ತು ತಂಬುಳಿ ನೀವು ಮಾಡಿ ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು.